ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಬೆಂಗಳೂರಿನ ಐತಿಹಾಸಿಕ ಲುಂಬಿನಿ ಗಾರ್ಡನ್ ಈಗ ಬಂದ್ ಆಗಿದೆ. ಕಳೆದ 6 ದಿನಗಳ ಹಿಂದೆ ಕೆರೆ ನೀರು ಫುಲ್ ಖಾಲಿ ಮಾಡಲಾಗಿದೆ. ಕೆರೆ ಮಣ್ಣನ್ನು ಅಗೆಯೋ ಸಲುವಾಗಿ ನೀರು ಖಾಲಿ ಮಾಡಿರುವಂತಹ ಜಿಬಿಎ ಅಧಿಕಾರಿಗಳು ಈ ಕೆರೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತ 18 ಕೋಟಿ ರೂಪಾಯಿ ಖರ್ಚು ಮಾಡಿ ಅಭಿವೃದ್ಧಿ ಮಾಡೋದಕ್ಕೆ ಜಿಬಿಎ ಪ್ಲಾನ್ ಅನ್ನು ಮಾಡಿಕೊಳ್ಳುತ್ತೆ. ಪುನರುಜ್ಜೀವನ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ 15 ದಿನ ಈ ಒಂದು ಕೆರೆ ಅಗೆಯುವಂತಹ ಕಾರ್ಯ ಮತ್ತು ಅಭಿವೃದ್ಧಿ ಮಾಡುವಂತಹ ಕಾರ್ಯಕ್ಕೆ ಈಗ ಜಿಬಿಎ ಮುಂದಾಗಿದೆ. ಅದೆಲ್ಲ ಇದ್ರೂ ಪರವಾಗಿಲ್ಲ, ಆದರೆ ಕೆರೆಯಲ್ಲಿರುವಂತಹ ನೀರನ್ನ ಪೂರ್ತಿಯಾಗಿ ಖಾಲಿ ಮಾಡಿರುವಂತಹ ಕಾರಣಕ್ಕಾಗಿ ಜನರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ನೀವು ಲುಂಬಿನಿ ಗಾರ್ಡನ್ ಹೋದಂತಹ ಸಂದರ್ಭದಲ್ಲಿ ಸಂಜೆ ಹೊತ್ತಾಗಲಿ ಅಥವಾ ಮಾರ್ನಿಂಗ್ ಹೊತ್ತಾಗಲಿ ಒಂದು ಒಳ್ಳೆ ವಾಕ್ ಮಾಡೋದಕ್ಕೆ ಅದ್ಭುತವಾದಂತಹ ಜಾಗ. ಕಾರಣ ಏನು ಅಂದರೆ ಸಿಟಿಗಳಲ್ಲಿ ಇಂತಹ ಜಾಗ ಸಿಗೋದೇ ಅಪರೂಪ. ಆ ಸಿಕ್ಕಿರುವಂತಹ ಜಾಗದಲ್ಲಿ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಬೋಟಿಂಗ್ ವ್ಯವಸ್ಥೆ ಇತ್ತು, ಅಲ್ಲಿ ಯಾವ ರೀತಿಯಾಗಿ ಮುಂಚೆ ಇತ್ತು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ನೀರು ಕೆರೆ ತುಂಬಿ ಯಾವ ರೀತಿಯಾಗಿರಂತಂದ್ರೆ ಜನರನ್ನು ಆಕರ್ಷಣೆ ಮಾಡ್ತಾ ಇತ್ತು. ಸಂಪೂರ್ಣವಾಗಿ ತುಂಬಿರುವಂತಹ ಕೆರೆಯಲ್ಲಿ ಬೋಟಿಂಗ್ ವ್ಯವಸ್ಥೆ ಇತ್ತು. ತುಂಬಾ ಜನ ಏನಂದ್ರೆ ಅಲ್ಲಿಗೆ ಸಂಜೆ ಆದ್ಮೇಲೆ ಅಥವಾ ಬೆಳಗ್ಗೆ ಎಲ್ಲ ಸಂದರ್ಭದಲ್ಲೂ ಸಹ ವಾಯು ವಿಹಾರಕ್ಕೆ ಬಂದು ಆ ಸ್ಥಳವನ್ನು ಎಂಜಾಯ್ ಮಾಡ್ತಾ ಇದ್ರು. ಆದರೆ ಮತ್ತೊಂದು ಕಡೆಗೆ ಪೂರ್ತಿ ಬರಿದಾಗಿರುವಂತಹ ಕೆರೆ. ನೀವು ಒಂದ್ ಕಡೆ ನೋಡ್ತಾ ಇದ್ದೀರಾ ಕೆರೆ ತುಂಬಿ ತುಳುಕಾಡ್ತಾ ಇರೋದು, ಇನ್ನೊಂದು ಕಡೆಗೆ ಕೆರೆ ಪೂರ್ತಿ ತನ್ನ ಒಡಲನ್ನ ಬರಿದಾಗಿ ಮಾಡಿಕೊಂಡು ಆ ಕೆರೆ ಸಂಪೂರ್ಣವಾಗಿ ಬಾಯ್ಬಿಟ್ಟಿದೆ. ಅಪ್ಪಿತಪ್ಪಿ ಏನಾದರೂ ಕೆರೆಗೆ ಮಾತು ಬರೋ ತರ ಇದ್ದಿದ್ರೆ ತನ್ನ ಒಡಲನ್ನ ಬಗ್ದೋರ ಬಗ್ಗೆ ಎಷ್ಟು ಶಪಿಸ್ತಿರಬಹುದು. ತನ್ನ ಒಡಲಲ್ಲಿ ಇರುವಂತಹ ನೀರನ್ನ ಸಂಪೂರ್ಣವಾಗಿ ತೆಗೆದಂತಹ ವ್ಯಕ್ತಿಗಳ ಬಗ್ಗೆ ಅಥವಾ ಈ ಒಂದು ಸಮಾಜದ ಬಗ್ಗೆ ಎಷ್ಟರ ಮಟ್ಟಿಗೆ ಏನಂತಂದ್ರೆ ಕಣ್ಣೀರು ಹಾಕ್ತಿತ್ತು ಅಂತ. ಇಂತಹ ಘಟನೆಗೆ ಕಾರಣವಾಗಿರುವಂಥದ್ದು ಅಭಿವೃದ್ಧಿಯ ಹೆಸರಿನಲ್ಲಿ ಜಿಬಿಎ ಅಧಿಕಾರಿಗಳು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಘಟನಾ ಸ್ಥಳದಿಂದಲೇ ಹೆಚ್ಚಿನ ವಿವರವನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಚಂದನ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನೋಡ್ತಾ ಹೋದ್ರೆ ದೃಶ್ಯಾವಳಿಗಳು ಒಂದು ಕಡೆಗೆ ತುಂಬಿ ತುಳುಕಾಡ್ತಾ ಇದ್ದುವಂತಹ ಒಂದು ಕೆರೆ ಈಗ ಪೂರ್ತಿ ಬರಿದಾಗಿದೆ. ಏನ್ ಹೇಳ್ತಾರೆ ಜನ? ಎಕ್ಸಾಕ್ಟ್ಲಿ ಜಗದೀಶ್, ನೀವೇನ್ ಹೇಳ್ತಾ ಇದ್ರಿ ಅಂದ್ರೆ ಲುಂಬಿನಿ ಗಾರ್ಡನ್ ಅಂದ್ರೆ ಬೆಂಗಳೂರಿನ ಐತಿಹಾಸಿಕ ಕೆರೆ. ಇದನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ನೆನಪಿಗೋಸ್ಕರ ನಿರ್ಮಾಣ ಮಾಡಿರುವಂತಹ ಕೆರೆ ಇದು ಲುಂಬಿನಿ ಗಾರ್ಡನ್. ಸಂಜೆ ಹೊತ್ತು ಅರ್ಲಿ ಮಾರ್ನಿಂಗ್ ಇಲ್ಲಿ ಮಕ್ಕಳಾಗಿರ್ಬೋದು, ವೃದ್ಧರು ವಾಕಿಂಗ್ ಮಾಡೋದಕ್ಕೆ ಬರುವಂತ ಬ್ಯೂಟಿಫುಲ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಆದ್ರೆ ಕಳೆದ 6 ವರ್ಷಗಳಿಂದ ಇದನ್ನ ಬಂದ್ ಮಾಡಲಾಗಿತ್ತು. ಆದ್ರೆ ಈಗ ಏಕಾಏಕಿ ಇಲ್ಲಿರುವಂತ ನೀರನ್ನ ಸಂಪೂರ್ಣವಾಗಿ ಖಾಲಿ ಮಾಡಲಾಗಿದೆ. ಇಲ್ಲಿನ ಸ್ಥಳೀಯರನ್ನ ಮಾತನಾಡಿಸಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಅಂದ್ರೆ 6 ದಿನಗಳ ಮುಂಚೆ ಇಲ್ಲಿ ನೋಡಿದಾಗ ನೀರ್ ತುಂಬಿ ತುಳುಕ್ತಾ ಇತ್ತು. ಈಗ ಖಾಲಿ ಮಾಡಿರೋದು ನೋಡಿ ಮನಸ್ಸು ಭಾರ ಆಗತ್ತೆ. ಯಾಕಂದ್ರೆ ಇದನ್ನ ನೋಡ್ಕೊಂಡು ಬೆಳೆದಿದ್ದು, ಇಲ್ಲಿ ಓಡಾಡ್ತಾ ಇದ್ವಿ ನಾವು, ಈಗ ನೀರ್ ಖಾಲಿ ಆಗಿರೋದು ಒಂದ್ ರೀತಿ ಶಾಕ್ ಆಗತ್ತೆ ಅಂತ. ಸದ್ಯ ನಾನೀಗ ಅದೇ ಜಾಗದಲ್ಲಿ ಇದ್ದೀನಿ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಅಂದ್ರೆ ಸಂಪೂರ್ಣ ಬರಿದಾಗಿದೆ, ಬರಡು ಭೂಮಿ ರೀತಿ ಈ ಲುಂಬಿನಿ ಗಾರ್ಡನ್ ಕಾಣಿಸ್ತಾ ಇರುವಂತದ್ದು. ಅಂದ್ರೆ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಇತ್ತು, ಮಕ್ಕಳು ಆಟ ಆಡೋದಕ್ಕೆ ಮಿನಿ ಫನ್ ವರ್ಲ್ಡ್ ನಿರ್ಮಾಣ ಆಗಿತ್ತು. ಆದ್ರೆ ಈಗ ಎಲ್ಲವೂ ಖಾಲಿ ಆಗಿದೆ. ಮತ್ತೊಂದು ಭಾಗದಲ್ಲಿ ಕಾಮಗಾರಿ ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಈ ಕಾಮಗಾರಿಯನ್ನ ಮಾಡ್ತಾ ಇರುವಂತದ್ದು ಜಿಬಿಎ. ಅಂದ್ರೆ ಈ ಒಂದು ಲುಂಬಿನಿ ಗಾರ್ಡನ್ ನ 2004ರಲ್ಲಿ ಆಗ ಇದ್ದಂತ ಬಿಬಿಎಂಪಿ ಹಾಗೂ ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಜಂಟಿಯಾಗಿ ಇದರ ಅಭಿವೃದ್ಧಿಯನ್ನ ಮಾಡಿರ್ತಾರೆ. 2019 ತನಕ ಇದರ ಲೀಸ್ ಅವಧಿ ಇರುತ್ತೆ. ಆದ್ರೆ 2019ಕ್ಕೆ ಲೀಸ್ ಅವಧಿ ಸಂಪೂರ್ಣವಾಗಿ ಕ್ಲೋಸ್ ಆಗುತ್ತೆ. ಅದಾದ ನಂತರ ಲೀಸ್ ಅನ್ನ ಕಂಟಿನ್ಯೂ ಮಾಡೋದಿಲ್ಲ ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ. ಆದ್ರೆ ಈಗ ಜಿಬಿಎ ಈ ಒಂದು ಲುಂಬಿನಿ ಗಾರ್ಡನ್ ಅನ್ನ ಡೆವಲಪ್ ಮಾಡಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಿರೋದು. ಬರೋಬ್ಬರಿ 18 ಕೋಟಿ ಖರ್ಚು ಮಾಡಿ ಈ ಲುಂಬಿನಿ ಗಾರ್ಡನ್ಗೆ ಒಂದ್ ರೀತಿ ಹೈಟೆಕ್ ಸ್ಪರ್ಶ ನೀಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಅಂದ್ರೆ ಈಗ ಹಾಕೊಂಡಿರೋ ಪ್ಲಾನ್ ಪ್ರಕಾರ 1 ವಾರಗಳ ಕಾಲ ಈ ಒಂದು ಕಾಮಗಾರಿ ಮಾಡಲಾಗುತ್ತೆ. ಅಂದ್ರೆ ಇಲ್ಲಿರುವಂತ ನೀರನ್ನ ಖಾಲಿ ಮಾಡಿ ಮಣ್ಣೆತ್ತಿ ಹೂಳ್ ತೆಗೆಯುವಂತ ಕೆಲಸ ಆಗಿರ್ಬೋದು, ಅಂದ್ರೆ ಜನ ಪಾದಚಾರಿಗಳು ನಡ್ಕೊಂಡು ಹೋಗುವಂತ ಮಾರ್ಗವನ್ನ ಕ್ಲೀನ್ ಮಾಡೋದಾಗಿರ್ಬೋದು, ಒಂದ್ ರೀತಿ ಹೈಟೆಕ್ ಸ್ಪರ್ಶ ನೀಡೋದಕ್ಕೆ ಜಿಬಿಎ ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಮತ್ತೊಂದು
ವಿಚಾರ ಜಗದೀಶ್ ಏನಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಲುಂಬಿನಿ ಗಾರ್ಡನ್ ಅನ್ನ ಸಂಪೂರ್ಣವಾಗಿ ಮುಚ್ಚಲಾಗಿದೆ, ಇಲ್ಲಿರುವಂತ ನೀರನ್ನ ಖಾಲಿ ಮಾಡಲಾಗಿದೆ, ಯಾಕೆ ಏನು ಅಂತ ಚರ್ಚೆ ಆಗ್ತಾ ಇರುವಂತದ್ದು. ಆದ್ರೆ ಇಲ್ಲಿರುವಂತ ಸ್ಥಳೀಯರಿಗೆ ಅಷ್ಟೇನು ಮಾಹಿತಿ ಇಲ್ಲ. ಅಂದ್ರೆ ಒಂದು ಅಪಪ್ರಚಾರ ಸೃಷ್ಟಿ ಆಗ್ಬಿಟ್ಟಿದೆ, ಇದನ್ನ ಸಂಪೂರ್ಣವಾಗಿ ಬಂದ್ ಮಾಡ್ಬಿಡ್ತಾರೆ ಆದ್ರೆ ಆ ರೀತಿ ಯಾವುದೂ ಇಲ್ಲ. ಇಲ್ಲಿನ ಅಭಿವೃದ್ಧಿ ಮಾಡೋದಕ್ಕೋಸ್ಕರ, ಇದಕ್ಕೆ ಹೈಟೆಕ್ ಸ್ಪರ್ಶ ನೀಡೋದಕ್ಕೋಸ್ಕರ ಇಲ್ಲಿನ ನೀರನ್ನ ಸಂಪೂರ್ಣವಾಗಿ ಖಾಲಿ ಮಾಡಿರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಚಂದ್ರ, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.